ಪ್ರತಿಭಟನೆ ಇವತ್ತು ನಮ್ಮ ಚಿಕ್ಕಬಾಗಡಿ ಗ್ರಾಮದೊಳಗ ಗ್ರಾಮದಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಟ್ಟಡ ಸ್ಟಾರ್ಟ್ ಆಗಿತ್ತು. ಅದು ಸ್ಟಾರ್ಟ್ ಆಗಿದ್ದ ಇದು ನಾವು ಲೀಗಲ್ ಆಗಿ ದಾಖಲೆಗಳ ಸಮೇತನ ಕಟ್ಟಡ ಸ್ಟಾರ್ಟ್ ಮಾಡಿದ್ವಿ. ಅದನ್ನು 2020ನೇ ಇಸ್ವಿ ಒಳಗ ಗ್ರಾಮ ಪಂಚಾಯತಿ ಅವ್ರನ್ನ ಟರ್ಮ್ ಮಾಡಿಕೊಟ್ಟಿದ್ದಾರೆ, ನಮ್ಗೆ ಸದಸ್ಯರನ್ನ ಟರ್ಮ್ ಮಾಡಿಕೊಟ್ಟಿದ್ದಾರೆ. ನಂತರ ಅವ್ರು ಏನು ಈಗ 2021ನೇ ಇಸ್ವಿ ಒಳಗ ಪ್ರಾಥಮಿಕ ಶಾಲೆಯ SDMC ಅವರು ತಕರಾರು ಅರ್ಜಿ ಕೊಟ್ಟಿದ್ದಾರೆ ಅಂತ ಅದನ್ನು ತಡೆ ಹಿಡಿದಕ್ಕಾರ ಇವಾಗ ಈಗ ತೆಗೆದಾರೆ. 2020ನೇ ಇಸ್ವಿಯಿಂದ ಹಿಡ್ಕೊಂಡು 2025ನೇ ಇಸ್ವಿ ಒಳಗೆ ಅವ್ರದ್ದು ಏನೂ ತಕರಾರಿಲ್ಲ, ಇವಾಗ ತಕರಾರು ಮಾಡಕತ್ತಾರೆ. ಇದ್ರ ಉದ್ದೇಶ ಏನು, ಇದ್ರ ಹುನ್ನಾರ ಏನೈತೆ ಅನ್ನೋದು ನಮ್ಗೆ ರಾಜಕೀಯ ಹುನ್ನಾರ ಐತೆ ಅಂತ ನಮ್ಗೆ ಕಂಡು ಬಂದಿದೆ. ಇದರಗಳು ಇದು ಅಧಿಕಾರಿಗಳನ್ನ ಇದು ಸರಿಯಾಗಿ ಪರಿಶೀಲನೆ ಮಾಡಬೇಕಾಗಿತ್ತು. ಅದು ಮತ್ತು ಅವರು ಅಧಿಕಾರಿಗಳನ್ನು ನಮ್ಮ ಕಟ್ಟಡ ಸ್ಟಾರ್ಟ್ ಆದಾಗ ಬಂದಿದ್ರು. ಅವರು ಬಂದೊಳಗೆ ಊರು ಸ್ಥಾನಿಕ ಚೌಕಾಸಿ ಬರ್ತೇವಂತ ಕರೆಂದ್ರು, ಸ್ಥಾನಿಕ ಚೌಕಾಸಿ ಬಂದರು, ಹೊಳ್ಳಿ ಮರಳಿ ಗ್ರಾಮ ಸಭೆ ಕರಿತೇವಂದ್ರು. ಇನ್ನೂವರೆಗೇನು ಯಾವುದೇ ಗ್ರಾಮ ಸಭೆನೂ ಕರೆದಿಲ್ಲ ಅವರು. ಇದ್ರ ಉದ್ದೇಶ ನಮಗೆ ಏನು ಅನ್ನೋದು ಗೊತ್ತಾಗುತ್ತೆ. ಇವಾಗ ಕೇಳಿದ್ರೆ ಏನಂತಾರೋ ನಿಮ್ಮ ಪ್ರೊಸೀಜರ್ ಲ್ಯಾಬ್ಸ್ ಇದೆ, ನಾವು ಪ್ರೊಸೀಜರ್ ಲ್ಯಾಬ್ಸ್ ಏನಿದೆ ಅಂತ ಕೇಳಿದ್ರೆ ಇಲ್ಲ ನಮ್ದು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಅನುಮೋದನೆ ಆಗಬೇಕು, ಆಗಿಲ್ಲ ಅಂತ ಹೇಳ್ತಾರೆ ಅವರು. ಮತ್ತು ನಮಗೆ ಇವಾಗ ಅವ್ರು ಕಟ್ಟುವ ಗ್ರಾಮ ಪಂಚಾಯತಿ ಒಳಗೆ ನಮ್ಗೆ ಹಳ್ಳಿ ಒಳಗೆ ಇವೇನು ಪಂಚಾಯತ್ ನಮ್ಗೆ ಪರ್ಮಿಷನ್ ಕೊಟ್ಟರೆ ಆ ದಾಖಲೆಗಳನ್ನ ಮತ್ತೆ ಎಲ್ಲ ಇದಾವೆ. ಆದರೂ ಇವರ ಕಟ್ಟಡಕ್ಕೆ ಇವಾಗ ನಾವು ಸಿವಿಲ್ ಕೋರ್ಟಿಂದ ಅದನ್ನು ಕೆವಿಟ್ ಹಾಕಿದೆವು. ಕೆವಿಟ್ ಹಾಕಿದ್ರೂ ಈಗ ಅವಾಗ ಏನು ಮಾಡಿದ್ದಾರೆ, ಇವಾಗ ಕೆವಿಟ್ ಹಾಕಿದ ನಂತರ ಇವರು ತಾಲೂಕು ಪಂಚಾಯತ್ ನಮ್ಗೆ ಸ್ಟೇ ತಡೆಯಾಜ್ಞೆ ಕೊಟ್ಟಿದ್ದಾರೆ. ಇದ್ರ ಉದ್ದೇಶ ಏನೈತಿ ನಮ್ಗೆ ಕಂಡು ಬರ್ತಾ ಇಲ್ಲ. ಇದಕ್ಕೇನು ಕಾರಣ ಐತೆ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ. ಮತ್ತು 4 ಮಂದಿ ಸದಸ್ಯರು ಎಲ್ಲರೂ ಕೂಡಿಕಾರ ಅವ್ರದ್ದು ಏನು ವಾದ ಅವ್ರದ್ದು. ಈಗಾಗಲೇ ಈ ಉತ್ತಾರ ಮಾಡಿ ಕೊಡ್ಬೇಕಂದ್ರು ಅವ್ರು ಒಬ್ಬ ಸದಸ್ಯರೊಳಗೆ 4 ಲಕ್ಷ ರೂಪಾಯಿ ದುಡ್ಡನ್ನು ತೊಗೊಂಡಾನ. ಅವನು ದುಡ್ಡು ತೊಗೊಂಡು ಒಳ್ಳೆ ಡಿಮಾಂಡ್ ಮಾಡ್ತಾನೋ, ಅಲ್ಲಿ ರೇಟ್ ಜಾಸ್ತಿ ಇದೆ, ಮತ್ತು ಇದಕ್ಕೆ ಇನ್ನೂ 5 ಲಕ್ಷ ರೂಪಾಯಿ ಕೊಟ್ಟರೆ ನಾವು ಕಟ್ಟಡ ಪರವಾನಗಿ ಕೊಡ್ತೇವೆ, ಇಲ್ದ್ರೆ ಮತ್ತು ನಾವು ಇದಕ್ಕೆ ಇವರು SDMC ಕರ್ಕೊಂಡು ನಾವು ವಿರೋಧ ಮಾಡ್ತೇವೆ ಅಂದ ಟೈಮ್ದೊಳಗೆ ನಾವು ಕೊಡಂಗಿಲ್ಲ ಅಂತ ಟೈಮ್ದೊಳಗೆ ಇದ್ರ ಉದ್ದೇಶವಾಗಿನ ಮೊನ್ನೆ ನಡೆದಂಥ ಒಂದು ಪ್ರತಿಭಟನೆ ರ್ಯಾಲಿ ಒಳಗೆ ಅವ್ರು ಪ್ರತಿಭಟನೆ ಮಾಡಿದ್ದಾರೆ. ಅವರು ಅಂದ್ರೆ ಇವರು ದುಡ್ಡು ಕೊಟ್ಟರೆ ಎಲ್ಲ ಇಡೀ ಊರನ್ನ ಮಾರಕ್ಕೂ ರೆಡಿ ಇದ್ದಾರೆ. ಅವ್ರು ದುಡ್ಡು ಕೊಡಲಿಲ್ಲ ಅಂತ ಕಾರಣಂತಂದ್ರೆ ಇದು ಮಾಡ್ತಾರೆ ಅವರು. ನಮಗೆ ಸದಸ್ಯರು ಅಲ್ಲ, ಸರ್ಕಾರಿ ಜಾಗವನ್ನ ಶಿಕ್ಷಕರು ಹೇಗ್ ಮಾರಾಟ ಮಾಡ್ತಾರಂತ, ಶಿಕ್ಷಕರು ಹೇಗ್ ಮಾರಾಟ ಮಾಡ್ತಾರೆ ಸದಸ್ಯರು. ಈಗ ಅದಕ್ಕೆ ತಾಲೂಕು ಪಂಚಾಯತಿ ಇವರು ಹೇಳ್ಬೇಕು, ಅಲ್ಲಿ ಸದಸ್ಯರು ಹೇಳ್ಬೇಕು. ಅದಕ್ಕೂ ಯಾವುದು ಇವ್ರ ಗಮನಕ್ಕೆ ಇದೆ ಅಲ್ಲ ಇವ್ರಿಗೆ. ಮತ್ತೆ 2020ನೇ ಇಸ್ವಿ ಒಳಗೆ ನಮ್ಗೆ ಟರಾವ್ ಆಗಿದೆ. ಇದು 2020ನೇ ಇಸ್ವಿ ಒಳಗಿಂದ ಹಿಡ್ಕೊಂಡು ತಾಲೂಕು ಪಂಚಾಯತಿ ಗಮನ ಇಲ್ಲದೆ ಹೆಂಗೆ ಇರ್ತೈತ್ರಿ, ಇವರು ಅಡಿಟ್ ಮಾಡ್ತಾರೆ. ಅವರು ಪಂಚಾಯತಿ ಇವ್ರದ್ದು ತಾಲೂಕು ಪಂಚಾಯತಿ ಎಲ್ಲ ಗಮನ ಇರ್ತೈತ್ರಲ್ಲ ಅದ್ರಿ. ಇವಾಗ ಯಾವುದೇ ಒಂದು ಕಟ್ಟಡ ಆಗ್ಬೇಕಂದ್ರೆ ಸರ್ಕಾರದ ಪರವಾನಗಿ ಅಂತಂದ್ರೆ ಪೂರ್ತಿ ಸಂಪೂರ್ಣವಾಗಿ ತಾಲೂಕು ಪಂಚಾಯತಿ ನಮ್ದು ಪಂಚಾಯತಿ ವತಿಯಿಂದ ಏನಿದೆ ಪರವಾನಗಿ ಎಲ್ಲ ಕಟ್ಟಡ ಪರ್ಮಿಷನ್ ಎಲ್ಲ ಹಿಡ್ಕೊಂಡು ಪರವಾನಗಿ ಇದೆ ನಮ್ದು. ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಯಾವುದೂ ಇಲ್ಲ. ಅಲ್ಲ, ತಾಲೂಕು ಪಂಚಾಯತಿ ಕಟ್ಟಡ ಪರ್ಮಿಷನ್ ಕೊಡ್ಬೇಕಾದ್ರೆ ಪಂಚಾಯತಿ ಗ್ರಾಮ ಪಂಚಾಯತಿ ಮೊನ್ನೆನೂ ಕೂಡ ಟರಾವೇನೇ ಇದೆಲ್ಲ ಸಹಿ ಅವ್ರ ದಾಖಲೆಗಳೆಲ್ಲ ಚೆಕ್ ಮಾಡ್ಕೊಳ್ಳ ಅವರು. ಟರಾವೇನೇ ಇದೆ ಇದಕ್ಕೂ. ಟರಾವ್ ಇದು ಸಹಿ ಇಲ್ಲದ ಟರಾವ್ ಹೆಂಗಾಗತ್ತೆ ರೀ? ಇವಾಗ ನೀವು ನೇರವಾಗಿ ಸದಸ್ಯರ ಮೇಲೆ, ಗ್ರಾಮ ಪಂಚಾಯತ್ ಸದಸ್ಯರ ಮೇಲೆ ಸದಸ್ಯರ ಮಾತು ಕೇಳಿ ಅಧಿಕಾರಿಗಳು ಹೌದು ಅವ್ರ ಸದಸ್ಯರ ಮಾತು ಕೇಳಕನ್ನ ಇವ್ ಮೇಲಾಧಿಕಾರಿಗಳು ಇವ್ರು ಇದು ಮಾಡತ್ತಾರ. ಅವರು ಪಾಪ ಇವಾಗ ಒಳ್ಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಸರ್ಕಾರಿ PDO ಅಧಿಕಾರಿ ಮೇಲೆ ಆಪಾದನೆ ಹೊರಿಸ್ತಾರ. ಯಾವ ಆಧಾರದ ಮೇಲೆ ಇವ್ರು ಆಪಾದನೆ ಹೊರಿಸ್ತಾರೋ? ದುಡ್ಡು ತಗೊಂಡಿದ್ದಾರೆ ಇಡೀ ಗ್ರಾಮಸ್ಥರ ಮೇಲೆ. ಗ್ರಾಮಸ್ಥರೆಲ್ಲ ಹೇಳ್ತಾರೆ ಅದಕ್ಕೆ. ನಾವೇ ಸಾಕ್ಷಿ ಇದ್ದೇವೆ. ಹಲವು ಬಾರಿ ಇವ್ರ ಸಮಸ್ಯೆಗಳನ್ನು PDO ಒಂದು ಸದಸ್ಯರ ಸಮಸ್ಯೆಗಳನ್ನ ನಾನೇ ಖುದ್ದಾಗಿ ಬಗೆಹರಿಸಿದ್ದೇನೆ. ಇವರು ಸಣ್ಣ ಪುಟ್ಟ ಏನೇನು ವ್ಯವಹಾರಗಳದಾವ ಅದನ್ನೆಲ್ಲ ಪರಿಶೀಲನೆ ಇವ್ರು ತನಿಖೆ ಮಾಡ್ಲಿ. ಇವರು ತಾಲೂಕು ಪಂಚಾಯತಿ ಅವ್ರು ಏನ್ ಮಾಡ್ತಾ ಇದಾರ, ಅವ್ರು ಏನ್ 4 ಮಂದಿ ಗುಂಡಾ ಸದಸ್ಯರು ಏನಿದಾರ ಅವ್ರು ಬರ್ತಾರ. ಅವ್ರು ಬಂದು 5 ವರ್ಷದಲ್ಲಿ ಎಷ್ಟು ಜನರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಅವರು? PDO ಎಷ್ಟು ಜನರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಅವರು? ಯಾಕೆ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ಬರಂಗಿಲ್ಲ? ಅಲ್ಲ, ಸೂಕ್ತವಾಗಿ ತನಿಖೆ ಆಗ್ಬೇಕಲ್ಲ. ಇದು ಯಾರೋ 4 ಮಂದಿ ಅವ್ರ ಸದಸ್ಯರದನ್ನ 15 ಕೊರಂ ಬರ್ತಿದ್ದಾನೆ ಅದಕ್ಕೆ. ಅಲ್ಲ, ಪ್ರತಿಭಟನೆ ಒಳಗೆ ಯಾವತ್ತು ಸದಸ್ಯರು ಎಷ್ಟು ಜನ ಇದ್ರು? 4 ಜನ ಸದಸ್ಯರು ಇದ್ರು. ಅವರು ಇಡೀ ಪಂಚಾಯತಿ ಅವ್ರದ್ದೇನು ಉದ್ದೇಶ, ಅವ್ರದ್ದು ಹುನ್ನಾರ ಏನಂತಂದ್ರೆ ಇವತ್ತಿನ ಪಂಚಾಯತಿ ನಮ್ಮ ಅಂಡರ್ ಇರಬೇಕು, ನಾವು ಹೇಳಿದಂಗೆ ನಡಿಬೇಕು, ನಾವು ಹೇಳಿದಂಗೆ ಕೇಳಬೇಕು. ನಾವು ಏನಾರ PDO ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಅವನ ಮೇಲೆ ಆಪಾದನೆ ಹೊರಿಸೋದು, ಆಪಾದನೆ ಹೊರಿಸ್ಕೊಂಡು ತಾಲೂಕು ಪಂಚಾಯತಿ ಬರೋದು, ಒಂದಲ್ಲಿ ಅರ್ಜಿ ಕೊಡೋದು, ಇಲ್ಲಿ ಅರ್ಜಿ ಕೊಟ್ಟು CO ಒಂದು ಕೊಡ್ತಾರೆ. ನಂತರ ಇವ್ರೇ ಮಾಡಿ ಮೇಲಾಧಿಕಾರಿಗಳು ಇವರು ಏನು ಮಾಡ್ತಾರೆ ಅಂತಂದ್ರೆ ಇವ್ರು ಚಾಣಾಕ್ಷ ಬುದ್ಧಿನು, ಇವರು ಅವ್ರಕ್ಕಿಂತ ಶಾನ್ಯರ್ ಇವರು. ಇವ್ರು ತೆಗ್ದಾರ ಅವ್ರು ಅರ್ಜಿ ಕೊಡ್ತಾರ ಅಂದಾರಂದ್ರೆ ಆ ಅರ್ಜಿ ತಗೊಂಡ್ ಸ್ವೀಕಾರ ಮಾಡಿದಾರ ಅಂತಂದ್ರೆ ಅದು ಮತ್ತೆ ಅವ್ನು PDO ಚೇಂಜ್ ಮಾಡೋದು. ಎಷ್ಟು ಒಂದು 5 ವರ್ಷ ಪೀರಿಯಡ್ದಲ್ಲಿ ಎಷ್ಟು ಜನ ಚೇಂಜ್ ಮಾಡಿರ್ಬೋದು? ಒತ್ತಡಕ್ಕೆ ಮಣಿತಾ ಇದ್ದಾರ. ಅಲ್ಲ, ಇವರು ಇವತ್ತಿನ ಗ್ರಾಮ ಪಂಚಾಯತಿ ಸದಸ್ಯರು ಜನಪ್ರತಿನಿಧಿಗಳು. ಇದಕ್ಕೆ ಏನೋ ಒಂದು ಕಾರಣದ ಕೈ ಇದೆ.
ಅವ್ರ ಮಾತು ಕೇಳಿ ಇವ್ರ ಅಧಿಕಾರಿಗಳು ಈ ಜನರ ಸಮಸ್ಯೆಗಳನ್ನ ಯಾರೋ ಕೂಲಂಕಷವಾಗಿ ಯಾರು ವಿಚಾರ ಮಾಡುವಾರ ಅವರು. ಎಲ್ಲೋ ಇವ್ರ ಪೆನ್ನು ಹಾಳಿ ನಮ್ಮ ಹತ್ರನೇ ಇದೆ, ಈ ಅಧಿಕಾರ ನಮ್ಮ ಹತ್ರ ಇದೆ, ನಮ್ಮ ಹಿಂದೆ ಒಬ್ಬ ನಾಯಕದಾನ, ಆ ಮಾತು ಕೇಳ್ಕಾರ ಇವ್ರೇ ಮಾಡತ್ತಾರ. ಅಲ್ಲಿಂದ ಅವ್ರಿಗೆ ಬೇಕಾದಂತ ವ್ಯಕ್ತಿಗಳು ಇದಾರ, ಅವ್ರು ಬಂದ್ಕಾರ 4 ಜನ ಹೇಳಿದೆ. ಯಾಕೆ ಕೋರಂ ಬರ್ತಿ PDO ತೆಗಿಬೇಕಾದ್ರೆ ಅವ್ರು ವಿಚಾರ ಮಾಡ್ಬೇಕತ್ತಲ್ಲ. 18 ಮಂದಿ ಸದಸ್ಯರು ಇದಾರೆ. 18 ಮಂದಿ ಸದಸ್ಯರು ಎಷ್ಟು ಜನ ಸಹಿ ತಗೊಂಡಿದ್ದಾರೆ ಇವರು? ಹೋರಾಟ ಮಾಡ್ಬೇಕಂದ್ರೆ 4 ಜನ ಬಂದ್ರು. ಯಾಕೆ ಅವಾಗ 18 ಜನ ಬರಲಿಲ್ಲ? ಅವ್ರು ಬೇಡಾಗಿದ್ರೆ ಇವ್ರ ಸದಸ್ಯರು ಹೆಂಗಿದಾರಂದ್ರೆ, ಇವ್ರ ಸದಸ್ಯರು ಮಾತ್ರ PDO ಕೇಳಿದ್ರೆ ನಮ್ಮ ಊರಲ್ಲಿ ಉಳಿತಾನೆ. ಇಲ್ಲ ಅಂತಂದ್ರೆ ಅವ್ನು 6 ತಿಂಗಳಿಗೇನೆ ಚೇಂಜ್ ಆಗ್ತಾನೆ. ಇವಾಗ ಬಂದಿರೋ PDOನು ಹಣೆ ಬರೋನು ಅದೇ ನಾವು ಹೇಳೋದು. ಇಡೀ ನಾವು ಗ್ರಾಮಸ್ಥರೆಲ್ಲ ಇದ್ದೇವೆ ಇಲ್ಲಿ. ಗ್ರಾಮಸ್ಥರ ಅಭಿಪ್ರಾಯ ಬೇಕಾದ್ರೆ ನೀವು ಮಾಧ್ಯಮದವ್ರು ನೀವು ತೋರಿ. ಅಲ್ಲಿ ನಮ್ಮಲ್ಲಿ ಕುತಂತ್ರಗಾರಿಕೆ ಹೆಂಗಂತ ಒಂದು ಕಂಪ್ಯೂಟರ್ ಉತ್ತಾರ ಮಾಡ್ಬೇಕಂತಂದ್ರೆ ಫಸ್ಟ್ ಯಾರು ತಗೋತಾರೋ ಅಲ್ಲಿ ಜನಪ್ರತಿನಿಧಿ ಇವ್ರು ಅಲ್ಲಿ ಸದಸ್ಯರು ತಗೋತಾರ ಉತ್ತಾರ ಮಾಡಕ್ಕೆ. ಅಮೌಂಟ್ ಇವ್ರು ತಗೊಂಡು ಕೂಡಲೇ ಹೊಳ್ಳಿ ಇವ್ರು PDO ಕೊಡ್ತಾರ. ಅವ್ರು ಇದನ್ನ ಯಾಕೆ ಇವ್ರು ವಿಚಾರ ಗಮನಕ್ಕೆ ಬರುವತ್ತು? ಗ್ರಾಮ ಸಭೆ ಒಳಗೆ ನೀವು ವಿಚಾರ ಯಾಕೆ ಮಾಡಬಾರ್ದು? ಇವರು ನಮಗೆ ಟರಾವ್ ಕೊಟ್ಟು 2020 ಇಶ್ಯೂ ಒಳಗೆ ಟರಾವ್ ಆಗಿದೆ. ಅಲ್ಲಿಂದ ಇಲ್ಲಿ ತನಕ ಏನು ಮಾಡಿದ್ರು ಅವರು? ನಾವು ಮಾಡ್ತಾ ಇರೋದು ಒಂದು ಕೆಟ್ಟ ಉದ್ದೇಶ ಅಲ್ಲ. ನಮ್ಮಲ್ಲೆಲ್ಲ ಊರೊಳಗೆ ಸಾರ್ವಜನಿಕರೆಲ್ಲ ಒಂದು ತೀರ್ಮಾನ ತಗೊಂಡು ರೈತರಿಗೆ ಅನುಕೂಲ ಆಗುವಂತ ಒಂದು ಉದ್ದೇಶದಿಂದನೇ ನಾವು ಕಟ್ಟಡ ಕಟ್ತಾ ಇದ್ದೀವಿ. ಇಲ್ಲಿ ಒಟ್ಟಾರೆ ತನಿಖೆ ಆಗಲಿ, ಪೂರ್ತಿ ಸಂಪೂರ್ಣವಾಗಿ ತನಿಖೆ ಆಗಲಿ. ಮತ್ತೆ ಒಳ್ಳೆ ಇವತ್ತು ಪ್ರಾಮಾಣಿಕವಾಗಿ ಒಂದು PDO ಅವರು ಅಧಿಕಾರಿ ನಡೆಸೋರ್ನ ತೆಗೆದುಕಾರ ಎಲ್ಲೋ ಒಂದು ಬೇರೆ ಕಡೆ ಹಾಕ್ತಾರೆ. ಯಾಕೆ ಇವ್ರು ಸದಸ್ಯರ ಮ್ಯಾಗೆ ಅಕ್ರಮ ತಗೋದಿಲ್ಲ ಇವರು? ಅದಕ್ಕೆ ದಾಖಲೆಗಳ ಸಮೇತ ನಾನು ಕೊಡ್ತೀನಿ, ಪ್ರೂಫ್ ಇದೆ ನನ್ನ ಹತ್ರ. ಇವ್ರು ಎಷ್ಟು ದುಡ್ಡು ತೊಗೊಂಡ್ರೆ ಅವ್ರ ಅಕೌಂಟಿಗೂ ದುಡ್ಡು ಹಾಕಿದ್ದೆ ನಾನು. ಯಾಕೆ ಅವ್ರ ಮೇಲೆ ಅಕ್ರಮ ತಗೋದಿಲ್ಲ? ತಗೋಬೇಕಲ್ಲ. ಇದು ಸುದ್ದಿರ ಅಮೃತಗೌಡ ಪಾಟೀಲ್, ಚಿಕ್ಕಬಾಗೇವಾಡಿ. ಆ ಜಾಗದ ಕುರಿತಾಗಿ ತಾವಿವತ್ತು ಪ್ರತಿಭಟನೆ ಮಾಡಿದಿರಿ. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ತಾವು ಅಹವಾಲು ಕೂಡ ಕೊಡಕ್ಕೆ ಬಂದಿದ್ದೀರಿ. ಈಗ ಅದ್ರ ಕುರಿತಾಗಿ ನಾವು ಬಿಲ್ಡಿಂಗ್ ಸ್ಟಾರ್ಟ್ ಆದಾಗ ಕೂಡ ಬಂದಿದ್ವಿ. ಒಂದು ಈಗ 2020ರಲ್ಲಿ ಪಂಚಾಯತಿ ಟರಾವ್ ಆಗಿದೆ. ಆ ಟರಾವು ವ್ಯಾಲಿಡ್ ಆಗಬೇಕಾದ್ರೆ ಪಂಚಾಯತಿ ಹಂತದಲ್ಲಿ ಮಾತ್ರ ಇಲ್ಲ. ಅದು ಆ ಟರಾವ್ ವ್ಯಾಲಿಡ್ ಆಗಬೇಕಾದ್ರೆ ಅದನ್ನು ತಾಲೂಕು ಪಂಚಾಯತಿ ಇಲ್ಲಿ ಬಾಡಿ ಒಳಗೆ ಇಟ್ಕೋಬೇಕು. ಅದಾದಿಂದ ಜಡ್ಪಿಗೆ ಹೋಗಬೇಕು. ಜಡ್ಪಿಯಿಂದ ಸರ್ಕಾರ ಮಟ್ಟಕ್ಕೆ ಹೋಗಿ ಅಲ್ಲಿ ಅನುಮೋದನೆಯಾಗಿ ಬಂದಿದ್ದ ಮಾತ್ರ PKPS ಸೊಸೈಟಿ ಕೊಡ್ಲಿಕ್ಕೆ ಅವಕಾಶ ಅದ. ಸೊ ಆ ಪ್ರೊಸೀಜರು ಫಾಲೋ ಆಗಿಲ್ಲ. ಓನ್ಲಿ ಪಂಚಾಯತಿ ಮಟ್ಟದಾಗ ಮಾತ್ರ ಅದನ್ನು ಟರಾವ್ ಮಾಡಿದಾರೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಬಟ್ ಅದನ್ನು ಹೋಗಿ ಸ್ಥಳ ಪರಿಶೀಲನೆ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಗಳು ನೋಡಿದಾಗ ಕಂಡು ಬಂದಿರತಕ್ಕಂಥದ್ದು. ಹೀಗಾಗಿ ಅದನ್ನು ಪ್ರೊಸೀಜರ್ ಲ್ಯಾಪ್ಸ್ ಆಗಿರೋ ಒಂದು ಕಾರಣಕ್ಕಾಗಿ ನಾವು ಕಟ್ತಕ್ಕಂಥ ಬಿಲ್ಡಿಂಗನ್ನು ಕೂಡ ಸ್ಟಾಪ್ ಬಿಡ್ರಿ ಅಂತ ಹೇಳಿಬಿಟ್ಟು ಅಲ್ಲಿ ನಾವು ಪಂಚಾಯತ್ ಬಂದು ಹೋಗಿದ್ದೀವಿ. ಸೊ ಅದು ಪಂಚಾಯತ್ ಇನ್ನೂ ನಮ್ಮ ಸೊಸೈಟಿ ಬಿಲ್ಡಿಂಗ್ ಸ್ಟಾಪ್ ಆಗಲಿಲ್ಲ, ಕಂಟಿನ್ಯೂ ಆಯಿತು. ಓಕೆ, ಹೀಗಾಗಿ ಇದು ಇರುವಂಥ ವಿಚಾರ ವಾಸ್ತವ. ಅಂದ್ರೆ ಸರ್ಕಾರದಿಂದ ಅನುಮೋದನೆ ಆಗಿಲ್ಲ ಅಂತ ಮಾಡ್ತೀವಿ. ಆದ್ರೆ ತಾಲೂಕ್ ಪಂಚಾಯತಿ ಅಧೀನದೊಳಗಡೆ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಅವರು ಯಾವ ರೀತಿಯಾಗಿ ಅದಕ್ಕ ಟರಾವ್ ಬಿಲ್ಡಿಂಗ್ ಕಟ್ಟಡ ಪರವಾನಗಿ ಪತ್ರವನ್ನು ಅವರ ಕೊಟ್ಟರು. ಅದ್ಯಾವ್ದು ಕೂಡ ಅವಾಗ ತಮ್ಮ ಗಮನಕ್ಕೆ ಬರ್ಲಿಲ್ಲೇನೋ ಅಂತಿಲ್ಲ. ಈಗ ಯಾವಾಗ ಅದನ್ನ ಬಿಲ್ಡಿಂಗ್ ಸ್ಟಾರ್ಟ್ ಆಯ್ತು ಅವಾಗ ಈ ಸೊತ್ತು ಇಶ್ಯೂ ಮಾಡಿದಾರೆ ಅಂತಕ್ಕಂಥ ಮಾಹಿತಿ ನಮ್ಗೆ ಗೊತ್ತಾಯ್ತು. ಸೊ ನಾವು ಹೋದಾಗ PDO ಹೇಳಿದ್ವಿ, ಈಗ ಈ ಸೊತ್ತು ಇಶ್ಯೂ ಮಾಡಬೇಕಾದಾಗ ಬಿಫೋರ್ ಅದು ಪ್ರೊಸೀಜರ್ ಕರೆಕ್ಟ್ ಐತಿ ನೋಡ್ಕೋಬೇಕಾಗಿತ್ತು. ನೋಡ್ಕೊಂಡು ನೀವು ಇಶ್ಯೂ ಮಾಡಬೇಕಾಗಿತ್ತು. ನೀವು ಪ್ರೊಸೀಜರು ಫಾಲೋ ಮಾಡಲಾರ್ದ ಅದು ಸರಿ ಪೂರ್ಣ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಸಡನ್ಲಿ ಒಮ್ಮೆ ನೀವು ಅದನ್ನು ಇಶ್ಯೂ ಮಾಡಬೇಕಾಗಿತ್ತು. ಮತ್ತು ಈಗ ಈ ಸೊತ್ತು ಏನು ಇಶ್ಯೂ ಮಾಡಿದಿರಿ ಅದು ನಿಯಮದಾಗಿಲ್ಲ. ಹಿಂಗಾಗಿ ಅದನ್ನು ನೀವು ಕರ್ತಕ್ಕಂಥ ಬಿಲ್ಡಿಂಗ್ ಸ್ಟಾಪ್ ಮಾಡಿರಿ ಅಂತೇಳಿ ನಮ್ಮ PDO ಕೂಡ 3 ನೋಟಿಸ್ ಜಾರಿ ಮಾಡಿದ್ವಿ. ಅವರು ಕೂಡ ಸೊಸೈಟಿಗೆ ಕರ್ತಕ್ಕಂಥ ಬಿಲ್ಡಿಂಗ್ ಸ್ಟಾಪ್ ಇಟ್ರಿ ಅಂತೇಳಿ ಅವರು 2 ನೋಟಿಸ್ ಮಾಡಿದ್ದಾರೆ. ಬಟ್ ಅದಕ್ಕೇನು ಯಾವ ಪಂಚಾಯತಿಯ PDO ಈ ಆಸ್ತಿಯನ್ನ ಕೊಡ್ತಾರೋ, ಯಾವ ಪಂಚಾಯತಿಯ PDO ಕಟ್ಟಡ ಅನುಮೋದನೆಯನ್ನ ಕೊಡ್ತಾರ ಅದ PDOನ ಮತ್ತೆ ಸೊಸೈಟಿಯವ್ರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ನೀವು ಕಟ್ಟಡ ಅನುಮೋದನೆಗೆ ಆಗಿದೆಯಾ ಎಲ್ಲ ಕಡೆ? ಒಂದು ತಮ್ಮ ಗಮನಕ್ಕೆ ಇರಬೇಕಂದ್ರೆ ನಾವು ಯಾವುದೇ ಒಂದು ಸರ್ಕಾರಿ ಜಾಗವನ್ನ ಬಿಟ್ಟು ಕೊಡಬೇಕಾದ್ರೆ ಅದು ಖಾಸಗಿ ಅಂತ ಇರಂಗಿಲ್ಲ. ಅದು ಕೊಡ್ಲಿಕ್ಕೆ 2ಕ್ಕೆ ಮಾತ್ರ ಅವಕಾಶ ಇದೆ ನಮ್ಗೆ. ಒಂದನೇದ್ದು ನಾವು ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರಿ ಕಚೇರಿಗಳಿಗೆ, ಅಂದ್ರೆ ಶಾಲೆ ಆಗಿರ್ಬೋದು, ಅಂಗನವಾಡಿ ಆಗಿರ್ಬೋದು, ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಿರ್ಬೋದು, ಇಂಥವುಗಳಿಗೆ ನಾವು ಕೊಡ್ಲಿಕ್ಕೆ ಅವಕಾಶ ಇದೆ. 2ನೇದು ಏನಂದ್ರೆ ಇದನ್ನ ಮೀರಿಯೂ ಕೂಡ ನಮ್ಗೆ ಅವಕಾಶ ಇದೆ ಅಂದ್ರೆ ಸಹಕಾರಿ ಸಂಘಗಳಿಗೆ ಕೊಡೋಕೆ ಅವಕಾಶ ಇದೆ. ಈ ಸಹಕಾರ ಸಂಘ ಕೊಡ್ಬೇಕು ಅವಕಾಶ ಇದ್ರೂ ಕೂಡ ಹೆಂಗಿದೆ ಅಂದ್ರೆ ಏನು ವಾಸ್ತವದೊಳಗೆ ಇರುವಂತಹ ನಮ್ಮ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಇರುತ್ತೆ, ಆ ವ್ಯಾಲ್ಯೂ ಅಮೌಂಟನ್ನು ಕಟ್ಸ್ಕೋಬೇಕು. ಅದಾದಿಂದ ಗ್ರಾಮ ಪಂಚಾಯತ್ ಟರಾವ್ ಆದಿಂದ ಅದು ನಂತರ TP ಕಳಿಸ್ಕೊಡ್ಬೇಕು, TP ಬಾಡಿ ಹೋಗ್ಬೇಕು, ಇಲ್ಲಿ ಟರಾವ್ ಆಗಬೇಕು, ಜಡ್ಪಿಗೆ ಹೋಗ್ಬೇಕು, ಜಡ್ಪಿ ಟರಾವ್ ಆದಿಂದ ಸರ್ಕಾರ ಮಟ್ಟಕ್ಕೆ ಹೋಗಿ ಬಂದ ಆದಿಂದನ ಅದಕ್ಕೆ ನಾವು ಕೊಡ್ಲಿಕ್ಕೆ ಅವಕಾಶ ಇದೆ. ಸೊ ಈ ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ ಅನ್ನುವಂಥ ಮಾಹಿತಿಗಾಗಿ ನಾವು ಅದನ್ನು ಅಂದ್ರೆ ಈ ಪ್ರೊಸೀಜರ್ ಲ್ಯಾಪ್ಸ್ ಆಗಿದ್ದು ಕಾರಣಕ್ಕಾಗಿ ನಾವು ಅದನ್ನು ತಡೆ ಹಿಡಿಯುವಂಥ ಪ್ರಯತ್ನ ಮಾಡಿದ್ವಿ. ಆಕ್ಚುಲಿ ಇಷ್ಟ ಆಗಿರ್ತಕ್ಕಂಥದ್ದು. ಈಗ ಚಿಕ್ಕ ಬುಗಡೆ ಆಸ್ತಿ ನಂಬರ್ ಮೊದಲು 11 ಇದಿರಲಿಲ್ಲ. ಹೌದು, ಆಸ್ತಿ ಸಂಖ್ಯೆ 547/3. ಆಮೇಲೆ ಪಂಚಾಯತಿ ಟರಾವ್ ಆಯ್ತು,
ನಿಮ್ಮ ಪಂಚಾಯತಿ ಅಭಿವೃದ್ಧಿ